ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆಲ್ಲ ಗೊತ್ತಿರ್ಬೋದು, ಎಮ್ ಐ ಅವರು ಒಂದು ಹೊಸ ಫೋನಲ್ಲಿ ಲಾಂಚ್ ಮಾಡ್ತಾ ಇರುವಂಥದ್ದು. ಎಷ್ಟು ಫೋನ್ ಲಾಂಚ್ ಮಾಡ್ತಾರೆ ಗುರು ಎಮ್ ಐ ಅವರು? ಎಮ್ ಐ ನೋಟ್ 10 ಅಂತ ನಿಮಗೆಲ್ಲ ಗೊತ್ತಿರ್ಬೋದು, ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಪರ್ಫಾರ್ಮೆನ್ಸ್ ವೈಸು ಐ ಎಂಡು ಮಿಡ್ ಎಂಡು ಮಧ್ಯೆ ಬರುವಂಥ ಫೋನ್ ಆಯಿತು. ಐ ಎಂಡ್ ಫೋನಲ್ಲ ಇದು. ಸೊ ಕ್ಯಾಮ್ರಾಗೆ ಒಂದು ಪ್ರಿಯಾರಿಟಿಯನ್ನು ನೀಡಿ ಒಂದು ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಒಂದು ಎಮ್ ಐ ನೋಟ್ 10 ಪ್ರೋ ಅಂತ ಕೂಡ ಬರ್ತಾ ಇರುವಂಥದ್ದು. ಚೈನಾದಲ್ಲಿ ಇದು ಬೇರೆ ಹೆಸರಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ. ಸೊ ಈ ಒಂದು ಫೋನ್ ಯಾವ ರೀತಿ ಇದೆ, ಇದನ್ನು ಪರ್ಚೇಸ್ ಮಾಡ್ಬೋದು? ನನ್ನ ಫಸ್ಟ್ ಇಂಪ್ರೆಷನ್, ಇವನು ಸ್ಪೆಸಿಫಿಕೇಷನ್ ನೋಡಿ ಆಯಿತಾ. ಫೋನ್ ಹತ್ರ ಇಲ್ಲ, ಇನ್ನೂ ಲಾಂಚೇ ಆಗಿಲ್ಲ. ಸೊ ಇವನು ಸ್ಪೆಸಿಫಿಕೇಷನ್ ನೋಡಿ ಹೇಗಿದೆ ಈ ಒಂದು ಫೋನ್ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ಗೆಲ್ಲ ನಂಗೆ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಮೊದಲನಾಗಿ ಒಂದು ಫೋನ್ ಏನಿದೆ ನಮ್ಮ ಭಾರತದಲ್ಲಿ ಸುಮಾರು 25,000 to 30,000 ಒಳಗೆ ಲಾಂಚ್ ಆಗುವಂಥ ಸಾಧ್ಯತೆ ಇರುವಂಥದ್ದು ಆಯಿತಾ. ಪ್ಲಸ್ ಆರ್ ಮೈನಸ್ ಆಗ್ಬೋದು. ನನಗನ್ನಿಸೋ ಪ್ರಕಾರ, ಪರ್ಸನಲ್ ಒಪಿನಿಯನ್ ಪ್ರಕಾರ 25,000 to 30,000 ಒಳಗೆ. ಯಾಕೆಂದರೆ ಚೈನಾದಲ್ಲಿ ಲಾಂಚ್ ಆಗಿರುವಂಥದ್ದು 26 to 32 ಲಾಂಚ್ ಆಗಿದೆ. ನನಗನ್ನಿಸ್ತಂಗೆ ಇಂಡಿಯಾದಲ್ಲಿ 25 to 30 ಲಾಂಚ್ ಆಗುವ ಸಾಧ್ಯತೆ ಇರುವಂಥದ್ದು. ಮೊದಲಾಗಿ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಫೋನಲ್ಲಿ 6.47 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲ್ ಡಿಸ್ಪ್ಲೇ ಇರುವಂಥದ್ದು. ನಾರ್ಮಲಿ ಈ ಒಂದು ಪ್ರೈಸ್ ರೇಂಜಲ್ಲಿ ಬರುವಂಥದ್ರಲ್ಲಿ ಈ ಎಲ್ಲ ನಾರ್ಮಲಿ ಫುಲ್ HD ಇರುತ್ತೆ. ಜೊತೆಗೆ ಇದರಲ್ಲಿ HDR10 ಸಪೋರ್ಟ್ ಮಾಡ್ತಾ ಇರುವಂಥದ್ದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. HDR10 ಕೇವಲ ಐ ಎಂಡಲ್ಲಿ ಮಾತ್ರ, ಐ ಎಂಡ್ ಫೋನ್ಗಳಲ್ಲಿ ಮಾತ್ರ, ಈ ಒನ್ ಪ್ಲಸ್ ಆಗಿರ್ಬೋದು, ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ ಆಗಿ ಈ ರೀತಿ ಐ ಎಂಡ್ ಫೋನ್ಗಳಲ್ಲಿ ಈ ಒಂದು HDR10 ಸಪೋರ್ಟ್ ಇರುತ್ತೆ. ಜೊತೆಗೆ ಇದರಲ್ಲಿ 600 ನಿಟ್ಸ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಒಂದು ಡಿಸ್ಪ್ಲೇ ಹೊಂದಿರುವಂಥ 600 ನಿಟ್ಸ್ ಅಂತ ಅಂದರೆ ನಿಮಗೆ ಬಿಸಿಲಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ ಆಯಿತಾ. ಒಂದು ಲೆವೆಲಿಗೆ ಸಕಲ ಬ್ರೈಟಾಗಿ ಕಾಣುತ್ತೆ ನಿಮಗೆ. ಸೊ ನಿಟ್ಸ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಬ್ರೈಟಾಗಿ ನಿಮ್ಗೆ ಡಿಸ್ಪ್ಲೇ ಇರುತ್ತೆ. ಸೊ ತುಂಬ ಒಳ್ಳೆಯ ವಿಷಯ. ಡಿಸ್ಪ್ಲೇ ಇದು ಸ್ಪೆಸಿಫಿಕೇಷನ್ ಪ್ರಕಾರ ತುಂಬ ಚೆನ್ನಾಗಿರುವಂಥದ್ದು. ಸೊ ಈ ಒಂದು ಫೋನ್ ಆ್ಯಕ್ಚುಲಿ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಆಗಲೇ ಹೇಳ್ದಂಗೆ ನಾನು ಈ ಒಂದು ಮಿ ನೋಟ್ 10 ನೋಟ್ 10 ಪ್ರೋ ಅಂತ ಅವೆರಡರಲ್ಲಿ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ ಆಯಿತಾ. ಮೇಜರ್ ಡಿಫ್ರೆನ್ಸ್ ಇಲ್ಲ, ಕ್ಯಾಮ್ರಾ ಒಂಚೂರು ಡಿಫ್ರೆನ್ಸ್ ಇದೆ. ಅಂದರೆ ಮೆಗಾ ಪಿಕ್ಸೆಲ್ ಸೇಮು, ಒಳಗಡೆ ಏನೋ ಒಂಚೂರು ಸಣ್ಣದಾಗಿ ಚೇಂಜ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹೋಗಲ್ಲ, ಅದು ಇನ್ಡೆಪ್ತ್ ಆಗಿಬಿಡುತ್ತೆ. ಸೊ ನಿಮಗೆ ಮೇಯ್ನ್ ಪ್ರೋ ಮತ್ತು ನೋಟ್ 10 ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ನೋಟ್ 10 ನಿಮಗೆ 6 GB ರ್ಯಾಮ್ ಮತ್ತು 128 GB ಇಂಟರ್ನಲ್ ಸಿಕ್ಕರೆ, ಪ್ರೋನಲ್ಲಿ 8 GB ರ್ಯಾಮ್ ಮತ್ತು 256 GB ಇಂಟರ್ನಲ್ ಇರುವಂಥದ್ದು. ಅದಷ್ಟೇ, ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ರ್ಯಾಮು ಮತ್ತು ಇಂಟರ್ನಲ್ ಮೆಮೊರಿ ಡಿಫ್ರೆನ್ಸ್ ಅಷ್ಟೇ. ಡಿಸ್ಪ್ಲೇ ಪ್ರತಿಯೊಂದು ಸೇಮ್ ಇರುವಂಥದ್ದು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 730G ಪ್ರೊಸೆಸರು. ಇದೊಂದು ವೆರಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಪ್ರತಿಯೊಂದು ಗೇಮನ್ನು ನೀವು ಆರಾಮಾಗಿ ಆಡ್ಬೋದು ಆಯಿತಾ. ಇದೇ ಪ್ರೊಸೆಸರ್ ನಿಮಗೆ ಈ ಒಂದು ರೆಡ್ಮಿ K20ಯಲ್ಲಿ ಇದೇ ಪ್ರೊಸೆಸರ್ ಅಲ್ಲ, ಅದು 730, ಇದು 730G ಅಂತ ಆಯಿತಾ. ಸ್ವಲ್ಪ ಓವರ್ ಕ್ಲಾಕ್ ಡಿಷನ್ನು, ಅಂದರೆ ಓವರ್ ಕ್ಲಾಕ್, ಈ 1 GHz ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ. ಅದನ್ನು ಬಿಟ್ಟರೆ ಪ್ರತಿಯೊಂದು ಕೂಡ ಸೇಮ್ ಪ್ರೊಸೆಸರ್ ಆಯಿತಾ. 730G ಈ ಒಂದು ಪ್ರೊಸೆಸರ್ಗಳಿರುವಂಥದ್ದು. ಓಕೆ, ಈ ಪ್ರೊಸೆಸರ್ ಚೆನ್ನಾಗಿದೆ, ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ. ಸೊ ಐ ಎಂಡ್ ಪ್ರೊಸೆಸರ್ ಅಲ್ಲ, ಮಿಡ್ ಎಂಡ್ ಪ್ರೊಸೆಸರ್ ಅಲ್ಲ, ಅದ್ರ ಮಧ್ಯೆ ಬರುವಂಥ ಪ್ರೊಸೆಸರು. ಸೊ ಪರ್ಫಾರ್ಮೆನ್ಸ್ಗೆ ಏನು ತೊಂದರೆ ಆಗಲ್ಲ ಅನ್ಕೋತೀನಿ. ಜೊತೆಗೆ ಈ ಒಂದು ಫೋನ್ ನಿಮಗೆ ಬರಬೇಕಾದ್ರೆ ಒಂದು ಆಂಡ್ರಾಯ್ಡ್ 9 ಅಂತಂದರೆ ಆಂಡ್ರಾಯ್ಡ್ ಪೈನ ಜೊತೆಗೆ ಬರ್ತಾ ಇರುವಂಥದ್ದು. ಸೊ ಲೇಟೆಸ್ಟ್ 10 ಬರೋ ಸಾಧ್ಯತೆ ಇರೋದಂತ, ಅಂದರೆ ಲಾಂಚ್ ಆಗ್ತಿದೆ ಅಲ್ವಾ, 10 ಅಪ್ಡೇಟ್ ಬರ್ಬೋದು. ಲೇಟಾಗಿ ಬರುತ್ತೆ. ಆದರೆ ಎಮ್ ಐಲಿ ಗೊತ್ತಲ್ವಾ, ಎಮ್ ಐ ಅವ್ರು ಹೆವಿ ನಿಧಾನ ಗೊತ್ತಾ ಅಪ್ಡೇಟ್ ಕೊಡೋದು. ಸೊ 10 ಅಪ್ಡೇಟ್ ಬರುತ್ತೆ, ಸ್ವಲ್ಪ ನಿಧಾನಕ್ಕೆ ಬರ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತಂದರೆ, 5 ಕ್ಯಾಮ್ರಾ ಇರುವಂಥದ್ರಲ್ಲಿ, ಅದರಲ್ಲಿ ಮೇಯ್ನು 108 ಮೆಗಾಪಿಕ್ಸೆಲ್ ಎಂದು ಮೇಯ್ನ್ ಸೆನ್ಸರ್. 108 ಮೆಗಾಪಿಕ್ಸೆಲ್ 108 ಮೆಗಾಪಿಕ್ಸೆಲ್. ಸೊ ಇದೊಂದು ವೈಡ್ ಆ್ಯಂಗಲ್ ಲೆನ್ಸ್ ಆಗಿರುವಂಥದ್ದು. 1.7 ಅಪರ್ಚರು, 108 ಮೆಗಾಪಿಕ್ಸೆಲ್ ಅಂದರೆ ಲೆಕ್ಕ ಹಾಕ್ಕೊಂಡು ನೀವೇ ಏನು 108 ಮೆಗಾಪಿಕ್ಸೆಲ್ ಅಂದರೆ ರೆಸೊಲ್ಯೂಷನ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಇನ್ನೊಂದು 12 ಮೆಗಾಪಿಕ್ಸೆಲ್ ಟೆಲಿಫೋಟೋ ಲೆನ್ಸ್ ಅಂತಂದರೆ 2x ಝೂಮನ್ನು ಮಾಡುತ್ತೆ. 2x ಝೂಮ್. ಇನ್ನೊಂದು ಲಿಟ್ರಲಿ 2 ಟೆಲಿಫೋಟೋ ಲೆನ್ಸ್ ಹಾಕಿದ್ದಾರೆ, ಟೆಲಿಫೋಟೋನ ಝೂಮ್ ಮಾಡೋದಕ್ಕೆ ಆಯಿತಾ. ಒಂದು 5x ಮಾಡಿದ್ರೆ ಇನ್ನೊಂದು 2x ಮಾಡುತ್ತೆ. 5x ಮಾಡೋದು 5 ಮೆಗಾಪಿಕ್ಸೆಲ್ ಇರುವಂಥದ್ದು, ಅದು 5x ಝೂಮ್, ತುಂಬ ಚೆನ್ನಾಗಿ ಝೂಮ್ ಮಾಡುತ್ತೆ. ಇನ್ನೊಂದು 20 ಮೆಗಾಪಿಕ್ಸೆಲ್ ಎಂದು ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ವೈಡ್ ಆ್ಯಂಗಲ್ ಶಾರ್ಟ್ಸ್ಗಳನ್ನ ತೆಗೆಯೋದಕ್ಕೆ ನಿಮಗೆ 20 ಮೆಗಾಪಿಕ್ಸೆಲ್ ಯೂಸ್ ಆಗುತ್ತೆ. ಇನ್ನೊಂದು 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಲೆನ್ಸ್. ಟೋಟಲ್ಲು 5 ಕ್ಯಾಮ್ರಾನ ಈ ಒಂದು ಫೋನಲ್ಲಿ ರೇರಲ್ಲಿ ಹಿಂದ್ಗಡೆ ಹಾಕಿರುವಂಥದ್ದು. 5 ಕ್ಯಾಮ್ರಾ ಏನು ಮಾಡೋಕ್ಕೆ 5 ಕ್ಯಾಮ್ರಾ ಅಂತ ಗೊತ್ತಿಲ್ಲ. ಆಲ್ರೆಡಿ ಕ್ಯಾಮ್ರಾಗಳು ತುಂಬ ಚೆನ್ನಾಗಿದೆ, 1-2 ಪಿಕ್ಸೆಲ್. ಅವರು ಬರೀ ಒಂದೇ ಒಂದು ಕ್ಯಾಮ್ರಾ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಫೋಟೋನ ತೆಗಿತಾರೆ. ಇವರು 5 ಕ್ಯಾಮ್ರಾ ಹಾಕಿ ಏನೋ ಗೊತ್ತಿಲ್ಲ.
ಬಟ್ ಸ್ಟಿಲ್ ಇವರು ಮ್ಯಾಕ್ರೋ ಲೆನ್ಸು, ವೈಡ್ ಆ್ಯಂಗಲ್ ಲೆನ್ಸು, ಟೆಲಿಫೋಟೋ ಲೆನ್ಸ್ ಎಲ್ಲನೂ ಹಾಕಿದ್ದಾರೆ. ನೋಡ್ಬೇಕು ಬಂದಾಗ ಹೆಂಗಿರುತ್ತೆ ಒಂದು ಕ್ಯಾಮ್ರಾ ಅಂತ ನನ್ನ ಪ್ರಕಾರ. ರೆಸೊಲ್ಯೂಷನ್ನು, ಕ್ವಾಲಿಟಿ ತುಂಬ ಚೆನ್ನಾಗಿ, ಕ್ವಾಲಿಟಿಗಿಂತ ಆ ಒಂದು ಡೀಟೇಲಿಂಗ್ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. 108 ಮೆಗಾಪಿಕ್ಸೆಲ್ ಇರೋದ್ರಿಂದ ರೆಸೊಲ್ಯೂಷನ್ ದೊಡ್ಡದಾಗಿ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿರುತ್ತೆ. ಸೊ ಬಂದಮೇಲೆ ನೋಡ್ಬೇಕು, ನಾವು ಈಗಲೇ ಜಡ್ಜ್ ಮಾಡೋದಕ್ಕಾಗಲ್ಲ. ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂತಂದರೆ, ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 32 ಮೆಗಾಪಿಕ್ಸೆಲ್ನ ಒಂದು ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು 2.0 ಅಪರ್ಚರ್, ಪರವಾಗಿಲ್ಲ. 32 ಮೆಗಾಪಿಕ್ಸೆಲ್ಲು ಕ್ವಾಲಿಟಿ ಬಂದಾಗಲೇ ನೋಡ್ಬೇಕು ನಾವು. ಸೊ ಅದನ್ನು ಬಿಟ್ಟರೆ ಈ ಒಂದು ಫೋನ್ ಏನಿದೆ, ಇದರ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ ಅಲ್ಲಿ 5260 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು, ಜೊತೆಗೆ ನಿಮಗೆ 30 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇರುವಂಥದ್ದು ಹೊಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 58% ನಿಮಗೆ 30 ನಿಮಿಷದಲ್ಲಿ ಆಗುತ್ತೆ ಅಂತ. 58% 30 ನಿಮಿಷ. 100% ಆಗೋದಕ್ಕೆ ನಿಮಗೆ ಕೇವಲ 65 ನಿಮಿಷ. ಕೇವಲ 65 ನಿಮಿಷದಲ್ಲಿ ನಿಮಗೆ 5260 mAh ಕೆಪಾಸಿಟಿಯ ಬ್ಯಾಟ್ರಿಯನ್ನು ಚಾರ್ಜ್ ಮಾಡುತ್ತೆ ಅಂತ ಅಂದರೆ ಚಿಂದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಫೋನ್ ಏನಾದರೂ 25,000ದಿಂದ 30,000 ಒಳಗೆ ಲಾಂಚ್ ಆಯಿತು ಅಂತಂದರೆ ನನ್ನ ಪ್ರಕಾರ ವರ್ತ್ ಇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮಗೆ ಪ್ರತಿಯೊಂದು ಚೆನ್ನಾಗಿದೆ ಆಯ್ತು. ಅದರಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಸೊ ಆಲ್ಮೋಸ್ಟ್ ನಿಮಗೆ ಈ ಒಂದು K20 ರೇಂಜಲ್ಲೇ ಬರ್ತಾ ಇರುವಂಥದ್ದು. K20 Pro ಆದರೆ ನಿಮಗೆ 29,000-30,000 ರೂಪಾಯಿ ಆಗುತ್ತೆ. K20 ರೇಂಜಲ್ಲಿ ನಿಮಗೆ ಅಡಿಷ್ನಲ್ ಒಳ್ಳೆ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಪ್ರೋಸರು ಏನು ಅಂತ ಕೆಟ್ಟು ಪ್ರೋಸರ್ ಅಲ್ಲ ಆಯಿತಾ, ಒಂದು ಡೀಸೆಂಟ್ ಪ್ರೋಸರು, ಬ್ಯಾಟ್ರಿ ತುಂಬ ಚೆನ್ನಾಗಿದೆ. ಸೊ ಇದು ಒಂದು ಒಳ್ಳೆ ಆಪ್ಷನ್ ಆಗಬಹುದು ನನಗನ್ನಿಸ್ದಂಗೆ. ಸೊ 25,000ಕ್ಕೆ ಲಾಂಚ್ ಆಯಿತು ಅಂತ ಅಂದರೆ ತುಂಬ ಒಳ್ಳೆ ಡೀಲ್. ಇನ್ನೂ ಕಡಿಮೆ ಆದರೂ ಆಗ್ಬೋದು, ಗೊತ್ತಿಲ್ಲ. MI ಅವರು ಒಂದೊಂದೆಲ್ಲ ಶಾಕ್ ಕೊಟ್ಬಿಡ್ತಾರೆ. ಸೊ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ರಿಯಲ್ಮಿ ಅವ್ರದ್ದು ಕೂಡ ಫೋನ್ ಬರ್ತಾ ಇರುವಂಥದ್ದು, ರಿಯಲ್ಮಿ X2 Pro ಲಾಂಚ್ ಆಗ್ತಿರುವಂಥದ್ದು. ಸೊ ಅದು ಕೂಡ ಬರ್ತಾ ಇದೆ. ಕಾಂಪಿಟೇಷನ್ನಿಗೆ ಸ್ವಲ್ಪ ಪ್ರೈಸ್ ಇನ್ನೂ ಕಡಿಮೆ ಮಾಡುವ ಸಾಧ್ಯತೆ ಇರುವಂಥದ್ದು. ಸೊ ವೆಯ್ಟ್ ಮಾಡಿ ನೋಡಬೇಕು ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಲ್ರೆಡಿ K20 ಸೇಮ್ ಪ್ರೋಸಲ್ಲಿ ಬರ್ತಾ ಇರುವಂಥದ್ದು. ಬಟ್ ಇದು ಇದರ ಮೇಯ್ನ್ ಸೆಂಟರ್ ಆಫ್ ಅಟ್ರಾಕ್ಷನ್ನು ಈ ಕ್ಯಾಮ್ರಾ. 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ನೋಡ್ಬೇಕು ಹೆಂಗಿರುತ್ತೆ ಅಂತ. ಸೊ ಈ ಒಂದು ಫೋನ್ ಹಿಂಗಿದೆ. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಬೇರೆ ಏನಾದರೂ ಡೌಟ್ಸ್ ಏನೋ ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು ನೀವು, ನಾನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ನನ್ನ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ಒಂದು ವಿಡಿಯೋಲಿ.